ದಕ್ಷಿಣ ಭಾರತದ ಐತಿಹಾಸಿಕ ಸ್ಥಳವಾದಂಥ ಶ್ರೀ ಮಾಲ್ತೇಶ್ ಮೈಲಾರಲಿಂಗ ಕಾರ್ಣಿಕೋತ್ಸವ ಇವತ್ತ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡದಲ್ಲಿ ನಡೆಯಿತು. ನಾಡಿನ ಬಂಗಾರದ ಗಿಂಡಿ ನಾಡು ಸಿರಿಯಾತಲೆ ಪರ ಕಾಣ್ತಕ್ಕಂಥ ವಾಣಿಯನ್ನ ಭಗವಂತ ಇವತ್ತು ನುಡಿದಿದ್ದಾನೆ. ಅದರ ವಿವರ ಏನಪ್ಪಾ ಅಂದ್ರೆ ಎಲ್ಲ ಇಡೀ ನಮ್ಮ ದೇಶಕ್ಕನ ಒಳ್ಳೇದಾಗತ್ತೆ, ಒಳ್ಳೆ ಸಿರಿ ಸಂಪತ್ತನ್ನ ಭಗವಂತ ಕೊಡ್ತಾನೆ ಅನ್ನತಕ್ಕಂಥ ವಾಣಿಯನ್ನ ಇವತ್ತು ಭಗವಂತ ನುಡಿದಿದ್ದಾನೆ. ಹಾಗಾಗಿ ನಾವೆಲ್ಲರೂ ಖುಷಿಯಿಂದ ಹೆಮ್ಮೆಯಿಂದ ನಾವು ಬದುಕಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ ಏನಂದ್ರೆ ಒಳ್ಳೆ ವಾಣಿಯಾಗಿದೆ ಇದು. ಮತ್ತೆ ಯಾವುದೇ ಇದಕ್ಕಂತ ಅಲ್ಲ, ಇದರಲ್ಲಿ ರಾಜಕಾರಣ ಅದೇನು ಇನ್ವಾಲ್ವ್ ಆಗಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಒಳ್ಳೇದ ಮಾಡ್ತಾನೆ ಅಂತಕ್ಕಂಥ ವಾಣಿಯನ್ನ ನೋಡಿದ್ದಾರೆ. ಮಳೆ ಬೆಳೆ ಆಮ್ಯಾಗ ರೈತರು ಕೂಡ ಉದ್ಧಾರ ಆಗ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಏಳಿಗೆ ಐತಿ ಈ ವಾಣಿಯಲ್ಲಿ ಅಂತ ನಾನು ಹೇಳ್ಬಹುದು. ಈ ಕಾರಣಕ್ಕೆ ಯಾವತ್ತಾಗುತ್ತೆ, ಯಾವ ಹಬ್ಬ ದಿನ? ಇದು ದಸರಾ ಹಬ್ಬದ ನವಮಿ 9ನೇ ದಿವಸ. ಇವತ್ತ ಏನು ದೇವರಗುಡ್ಡದ ಮಾಲ್ತೇಶ್ ನಾಗಪ್ಪಾಜಿನವರು ಈ ವಾಣಿಯನ್ನ ನುಡಿದಿದ್ದಾರೆ. ಈ ಸರಿ ಕಾರ್ಣಿಕ ಪ್ರತಿ ವರ್ಷದಂತೆಯೂ ವಿಜಯದಶಮಿ ದಸರಾ ನಿಮಿತ್ತವಾಗಿ ಶ್ರೀ ಕ್ಷೇತ್ರ ದೇವರಗುಡ್ಡದಲ್ಲಿ ಗುಡದಯ್ಯ ಸ್ವಾಮಿಯು ವರಪಜ್ಜನ ರೂಪದಲ್ಲಿ ನಾಡಿನ ಜನತೆಯನ್ನು ಉದ್ದೇಶಿಸಿ ಕಾರ್ಣಿಕವನ್ನು ಪ್ರತಿ ವರ್ಷದಂತೆ ನುಡಿತಾನೆ. ಈ ವರ್ಷವೂ ನುಡಿದಿದ್ದಾನೆ. ಈ ವರ್ಷದ ಕಾರ್ಣಿಕ ನಾಡು ಬಂಗಾರದ ಗಿಂಡೆಲೆ, ನಾಡು ಸಿರಿಯಾತಲೆ ಪರಾಕ್. ಇದರ ಅರ್ಥ ಏನಂತಂದರೆ, ನಾಡು ಬಂಗಾರದ ಗಿಂಡೆಲೆ ಏನಪ್ಪ ಅಂದ್ರೆ ನಾಡು ಇವತ್ತು ಸಮೃದ್ಧವಾಗೈತಿ, ಜನಗಳು ಸಮೃದ್ಧವಾಗಿದಾರ, ಮಳೆ ಬೆಳೆ ಎಲ್ಲ ಸಮೃದ್ಧವಾಗೈತಿ, ರೈತರ ಜೀವನ ಭಾಳ ಏನಪ್ಪ ಅಂತಂದ್ರೆ ಸಂತೋಷಕರ ಹಸನ್ಮುಖಿಯಾಗಿರ್ತಾರೆ, ಬೆಳೆ ಗಿಳಿ ಎಲ್ಲ ಚೆನ್ನಾಗಿ ಬರ್ತವೆ ಅನ್ನೋದು ಇದನ್ನು ರೈತರ ಪರವಾಗಿ ಈ ರೀತಿಯಾಗಿ ವಿಶ್ಲೇಷಣೆ ಮಾಡ್ಬೋದು. ಮತ್ತು ರಾಜಕೀಯವಾಗಿಯೂ ಕೂಡ ಇದನ್ನು ವಿಶ್ಲೇಷಣೆ ಮಾಡ್ಬೋದು. ಇದರೊಳಗೆ ಏನಪ್ಪ ಅಂದ್ರೆ ನಾಡು ಬಂಗಾರದ ಗಿಂಡೆಲೆ ಅನ್ನಪ್ಪ ಅಂತಂದ್ರೆ ನಾಡು ಸಂಪದ್ಭರಿತವಾಗಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತೇನಪ್ಪ ಅಂತಂದ್ರೆ ಒಳ್ಳೆಯ ಸಮೃದ್ಧವಾಗಿ ಅದವು, ಯಾವುದೇ ರೀತಿಯಾಗಿ ಆರ್ಥಿಕ ಸಮಸ್ಯೆ ಮುಗ್ಗಟ್ಟು ಇಲ್ಲ. ಅದೇ ರೀತಿಯಾಗಿ ಜನಗಳಿಗೆ ಕೂಡ ರಾಜ್ಯ ಸರ್ಕಾರಗಳು ಒಳ್ಳೆಯ ಸೌಲಭ್ಯಗಳನ್ನು, ಒಳ್ಳೆಯ ಸೌಕರ್ಯಗಳನ್ನು ಕೊಟ್ಟು ನಾಡಿನ ರಾಜಕೀಯ ಸ್ಥಿರತೆ ಮತ್ತು ರಾಜ್ಯದ ಸ್ಥಿರತೆಯೂ ಕೂಡ ಚೆನ್ನಾಗೈತಿ ಅಂತ ಹೇಳ್ಬೋದು. ಯಾವ ಸಂದರ್ಭದಲ್ಲಿ ಅಂದರೆ ಪ್ರತಿ ವರ್ಷ ನಡೆಯುತ್ತೆ, ಯಾವ ಸಂದರ್ಭಕ್ಕೆ ನಡೆಯುತ್ತೆ? ನವಮಿ ಇದು ಪ್ರತಿ ವರ್ಷ ಏನಪ್ಪ ಅಂದ್ರೆ ದಸರಾ ನಿಮ್ಮನಪ್ಪ ಅಂದ್ರೆ ನವಮಿಯ ದಿವಸ ಏನಪ್ಪ ಅಂತಂದ್ರೆ ಕಾರ್ಣಿಕಜ್ಜ ಬಂದು ಇಲ್ಲಿ ಒಂದು ಕಾರ್ಣಿಕ ಸ್ಥಳದಲ್ಲಿ ಕಾರ್ಣಿಕವನ್ನು ನುಡಿತಾನೆ. ಇದು ಸುಮಾರು 100 ವರ್ಷಗಳಿಂದಲೂ ಕೂಡ ದೇವರಗುಡ್ಡದ ಪುಣ್ಯಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಪ್ರತೀತಿ. ಇದನ್ನೇನಪ್ಪ ಅಂತಂದ್ರೆ ಎಷ್ಟೋ ಸರಿ ಏನಪ್ಪ ಅಂದ್ರೆ ಕೆಲವೊಂದು ವರ್ಷ ಕೊರೋನಾ ಬಂದಾಗ ಘಟಸರ್ಪ ಕಂಗಾಲಾತಲೆ ಫಲಾಕ್ ಅಂತಂದ್ಬಿಟ್ಟು ಒಂದು ನಾನುಡಿ ಅದು ಕಾರ್ಣಿಕದ ನುಡಿ ಆಗಿತ್ತು. ಆ ಕಾರ್ಣಿಕದ ನುಡಿ ಸತ್ಯ ಆಯ್ತು. ಆವಾಗ ಏನಪ್ಪ ಅಂದ್ರೆ ಕೊರೋನಾ ಬಂತು. ಕೊರೋನಾ ಬಂದು ಏನಪ್ಪ ಅಂತಂದ್ರೆ ಅದರದ್ದು ಏನು ಸಾವು ನೋವು ಆತು ಅನ್ನೋದು ನಾವೆಲ್ಲ ನೋಡಿದ್ದೇವೆ. ಹಾಗಾಗಿ ಏನಪ್ಪ ಅಂದರೆ ಶ್ರೀ ಗುಡದಯ್ಯನ ವಾಣಿ ಏನೈತಲ್ಲ, ದೈವ ವಾಣಿ ಇದು. ಪ್ರತಿ ವರ್ಷವೂ ಕೂಡ ಸತ್ಯ ಪ್ರಕಾರವಾಗಿ ಸತ್ಯ ರೀತಿಯಿಂದ ನಡೀತಿತ್ತು. ವರ್ಷದಿಂದ ವರ್ಷಕ್ಕೆ ದೇವರಗುಡ್ಡದ ಭಕ್ತರು ಕಡಿಮೆ ಅಂತ ಹೋಗಲ್ಲ, ಹೆಚ್ಚಿನ ಆಗ್ತಾರೆ. ಈ ವರ್ಷದ ಭಕ್ತರ ಸಂಖ್ಯೆ ಅಂದಾಜು ಎಷ್ಟಾಗಿರೋದು? ಈ ವರ್ಷನೂ ಕೂಡ ಏನಪ್ಪ ಅಂದ್ರೆ ಸುಮಾರು ಒಂದು 2-3 ಲಕ್ಷದ ಜನ ಏನಪ್ಪ ಅಂತಂದ್ರೆ ಸೇರಿತೈತಿ ಪ್ರತಿ ವರ್ಷನೂ. ಈ ವರ್ಷ ಒಂದು ಸ್ವಲ್ಪ ಜಾಸ್ತಿಯಾಗಿ ಸೇರಿತ್ತು, ಒಂದು 4 ಲಕ್ಷ ಜನ ಸರ್ವರ್ಗೂ ಏನಪ್ಪ ಅಂತಂದ್ರೆ ಸೇರಿತ್ತು. ಹಾಗಾಗಿ ಏನಪ್ಪ ಅಂದ್ರೆ ಪ್ರತಿ ವರ್ಷನೂ ಜಾಸ್ತಿ ಹಾಕ್ಯಂತ ಹೋಗ್ತದೆ. ಪೂರ್ತಿ ಹೆಸರು? ನಮ್ಮ ಹೆಸರು ನಾಗರಾಜ್ ಸಂಶಿ,